ನಾನು ಡೆಲಿವರಿಗೆ ಅಂತ ಅಮ್ಮನ ಮನೆಗೆ ಬಂದಾದಮೇಲೆ ಪ್ರತಿದಿನ ಅಮ್ಮ ನನಗೆ ಏನಾದರೂ ಒಂದು ಸ್ಪೆಷಲ್ ಅಡುಗೆನ ಮಾಡ್ಕೊಂಡು ಕೊಡ್ತಾಯಿದ್ರು. ಅದೇ ರೀತಿ ಇವತ್ತು ಸಹ ರಾತ್ರಿ ಊಟಕ್ಕೆ ಒಂದು ಸ್ಪೆಷಲ್ ಅಡುಗೆನ ಮಾಡ್ತಾ ಇದ್ದಾರೆ. ಅದೇನೇ ಒತ್ತು ಶಾವ್ಗೆ. ಇದು ರಾಗಿ ಹಸಿಟ್ಟಲ್ಲಿ ಕೂಡ ಮಾಡ್ತಾರೆ, ಹಾಗೆ ಅಕ್ಕಿ ಹಸಿಟ್ಟಲ್ಲಿ ಕೂಡ ಮಾಡ್ತಾರೆ. ಯಾರಿಗೆಲ್ಲ ಇದು ಗೊತ್ತಿದೆ, ಯಾರಿಗೆಲ್ಲ ಫೇವ್ರೇಟ್ ಕಮೆಂಟ್ ಮಾಡಿ. ನನಗಂತೂ ಇದು ತುಂಬಾ ಇಷ್ಟ. ಇದನ್ನು ಒತ್ತೋದಕ್ಕೆ ಅಂತಲೇ ಮರದ್ದು ಬರುತ್ತೆ, ಬಟ್ ನಮ್ಮ ಮನೇಲಿ ಅದಿಲ್ಲ ಅಂದ್ಬಿಟ್ಟು ನಾವು ಚಕ್ಲಿ ಒಳ್ಳಲ್ಲಿ ಒತ್ತುತ್ತಾ ಇದ್ದೀವಿ. ಎಷ್ಟು ಚೆನ್ನಾಗಿ ಎಳೆ ಎಳೆಯಾಗಿ ಬರ್ತಾ ಇದೆ ನೋಡಿ. ಸೊ ಇದು ರಾಗಿ ಹಸಿಟ್ಟಲ್ಲಿ ಮಾಡಿರೋ ಒತ್ತು ಶಾವಿಗೆ. ಇದಕ್ಕೆ ಕಾಂಬಿನೇಷನ್ ಆಗಿ ಪಾನಕ ಬೆಲ್ಲದ್ದು ಮಾಡಿದ್ದೀವಿ. ಹಾಗೆಯೇ ಕಡಲೆ ಹಸಿಟ್ಟಿದ್ದು, ಇದು ಸೂಸ್ಲು ಅಂತ ಅಂದ್ಬಿಟ್ಟು ಕರೀತಾರೆ. ಇದು ಮೂರು ಕಾಂಬಿನೇಷನಲ್ಲಿ ಹಾಕ್ಕೊಂಡು ತಿಂತಾಯಿದ್ರೆ ತುಂಬಾ ರುಚಿಯಾಗಿರುತ್ತೆ. ನಮ್ಮಮ್ಮ ಅಂತೂ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಮಾಡಿದರು. ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ತಿಂತಾಯಿದ್ವಿ. ಹಾಗೆಯೇ ಒಂದು ವಿಡಿಯೋ ಕ್ಲಿಪ್ಪಿಂಗ್ ಕೂಡ ನಾನು ತಗೊಂಡೆ. ಸೊ ಇದೆಲ್ಲ ನನ್ನ ಡೆಲಿವರಿ ಆಗೋಕ್ಕಿಂತ ಮುಂಚೆ ನಾನು ಮಾಡಿಕೊಂಡಂತಹ ವೀಡಿಯೋಸ್. ಅದನ್ನೆಲ್ಲ ಈಗ ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಆವಾಗ ನನ್ನ ಮಗನಿಗೂ ಕೂಡ ಸ್ಕೂಲ್ ಓಪನ್ ಆಗಿರಲಿಲ್ಲ.